ಹಲೋ ಫ್ರೆಂಡ್ಸ್, ನಾನು ನೋಡಿ ಮಸಾಲೆ ಫ್ರೈಡ್ ಬೆಂಡೆಕಾಯಿ, ಬಿಂಡಿ ಅಂತ ಹೇಳ್ತಾರೆ, ಬೆಂಡೆಕಾಯಿ ಹೇಳ್ತಾರೆ, ಮತ್ತು ಮಸಾಲೆ ಫ್ರೈಡ್ ಲೇಡೀಸ್ ಫಿಂಗರ್ ಅಂತ ಹೇಳ್ತಾರೆ. ಈ ಎಲ್ಲ ಹೆಸರುಗಳು ಒಂದೇ ಆಯ್ತಾ. ನಾನು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಕ್ರಿಸ್ಪಿ ಮಸಾಲೆ ಬಿಂಡಿ ಫ್ರೈ ಅಂತಲೂ ಸಹ ಹೇಳ್ತಾರೆ. ಇವಿಷ್ಟೂ ಸಹ ಹೇಳ್ಬೋದು. ಮಾಡುವ ವಿಧಾನ ಮಾತ್ರ ಒಂದೇ, ಮತ್ತು ಹಾಕುವ ಸಾಮಗ್ರಿಗಳು ಸಹ ಒಂದೇ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಮತ್ತು ಸೂಪರಾಗಿದೆ ನೋಡಿಲಿ. ಇದನ್ನು ಈ ಥರ ಹೋಳು ಮಾಡ್ಕೋಬೇಕು ನೋಡಿ. ಈ ಥರ ನೋಡಿ, ನಾವು ಫಂಕ್ಷನ್ಗೆಲ್ಲ ಹೋದಾಗ ನೋಡಿ ಈ ಥರ ಮಾಡಿಟ್ಟಿರ್ತಾರೆ ಸಾಮಾನ್ಯ. ಇವಾಗ ನಾನು ಬೆಂಡೆಕಾಯಿನ ರೆಡಿ ಮಾಡಿಕೊಂಡೆ ಹಚ್ಚಿ ನೋಡಿಲಿ. ಈ ಥರ ಎಲ್ಲನೂ ಸಹ ತೊಳೆದು ಸೀಳಿ ಇಟ್ಟಿದ್ದೀನಿ. ಸೂಪರಾಗಿದೆ ಬೆಂಡೆಕಾಯಿ ಅಂತೂ ಫ್ರೆಂಡ್ಸ್. ಇದನ್ನು ಇವಾಗ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಅಚ್ಚ ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಖಾರ ಆದರೆ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆ ಪುಡಿ ಅರ್ಧ ಸ್ಪೂನು ನೋಡಿ, ಹೆಚ್ಚಾಗ್ಬಿಡುತ್ತೆ, ತುಂಬ ಹಾಕ್ಬಿಡಿ. ಅರ್ಧ ಸ್ಪೂನು ಧನಿಯಾ ಪುಡಿ. ಇದಕ್ಕೆ ನಾನು ನೋಡಿ ಇಲ್ಲಿ ಹಾಕ್ತೀನಿ ನೋಡಿ, ತೋರಿಸ್ತೀನಿ. ಇದರಲ್ಲಿ ಈ ಖಾರದಲ್ಲಿ ನಾನು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿ ರುಬ್ಬಿದ್ದೀನಿ ಇದರಲ್ಲಿ. ಅದು ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸಹ ಸೇರಿಸ್ಬೋದು, ನಾನು ಸೇರಿಸ್ತಾ ಇಲ್ಲ. ಹಸಿರು ಮೆಣಸಿನ್ಕಾಯಿ ಪೇಸ್ಟಲ್ಲಿ ಉಪ್ಪು ಹಾಕಿದ್ದೆ, ಆದರೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆಲ್ಲ ಸಹ ಮಸಾಲೆನೇ ಹಾಕಿದ್ದೀನಿ. ಇವಾಗ ಇದು ರೆಡಿ ಆಯಿತು. ನಾನು
15 ಮಿನಿಟ್ಸ್ 175 ಡಿಗ್ರೀಸ್ನಲ್ಲಿ ಇಡ್ತಾ ಇದ್ದೀನಿ. 175 ಡಿಗ್ರಿ ಸೆಲ್ಸಿಯಸ್ 15 ಮಿನಿಟ್ಸ್ಗೆ ನಾನು ಸೆಟ್ ಮಾಡಿ ಇಡ್ತಾ ಇದ್ದೀನಿ. ವಾವ್, ಸೂಪರಾಗಿದೆ ನೋಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಹಾಗೆ ನಿಮಗೆ ಖಾರ ಏನಾದರೂ ಒಂದು ವೇಳೆ ಕಡಿಮೆ ಬೇಕು ಅಂದರೆ ಕಡಿಮೆನೂ ಸಹ ಹಾಕ್ಕೋಬೋದು. ನಾನು ಸ್ವಲ್ಪ ಖಾರವಾಗೇ ಮಾಡ್ಕೊಂಡಿದ್ದೀನಿ ಸೈಡ್ಸ್ ಆಗಿದ್ದನ್ನ. ನಿಮಗೆ ನಾನು ತೋರಿಸಿದ್ದೀನಲ್ಲ, ಅಚ್ಕಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಅವು ನೋಡಿದಾಗ ನಿಮಗೆ ಅವೆರಡನ್ನೂ ನೋಡಿದಾಗ ತುಂಬ ಖಾರ ಅನಿಸ್ಬಿಟ್ರೆ, ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ನಾನು ಖಾರ ಹಾಕಿದ್ದೀನಿ. ಮತ್ತು ಇದಕ್ಕೆ ನೀವು ಇದೇ ಮಸಾಲೆಗೆ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೋದು. ನಾನು ಮಿಕ್ಸ್ ಮಾಡಿಲ್ಲ, ಅದು ಮಾಡುವಾಗ ಹೊರಗಡೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಲಿಲ್ಲ. ಬರೀ ಖಾರ ಅಷ್ಟೇ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗಿದ್ದು ಸೈಡ್ಸು ಇಷ್ಟಪಟ್ಕೊಂಡು ತಿನ್ನಿ. ಇದು ತಿಂದರೆ ತುಂಬ ಜ್ಞಾಪಕ ಶಕ್ತಿ ಬರುತ್ತೆ ಅಂತ ನಾನು ಓದಿದ್ದೀನಿ ಬುಕ್ಸಲ್ಲಿ. ಅದು ನಾನು ತಿಂತಾನೇ ಇರ್ತೀನಿ, ನನಗೆ ಯಾವ ಸೆಕ್ಷನ್ನ ಆಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಟೇಸ್ಟ್ ನೋಡಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್.